ನಿಮ್ಮ ಇನ್ಸ್ಟಾಗ್ರಾಮ್ ಡಿಲೀಟೆಡ್ ರೀಲ್ಸ್ ಅಂಡ್ ಪೋಸ್ಟ್ನ ಹೇಗೆ ರಿಕವರಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ರೈಟ್ ಸೈಡ್ ಅಪ್ ಸೈಡ್ ಅಲ್ಲಿ 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಣ್ತಾ ಇರ್ಬೋದು ಸೇವ್ಡ್, ಅಚೀವ್ ಅಂಡ್ ಯುವರ್ ಆಕ್ಟಿವಿಟಿ ಅಂತ ಇದೆ. ಸೊ ನೀವು ಜಸ್ಟ್ ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಇವರ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಓನ್ಲಿ ಪ್ಲೇಸ್ ಟು ಮ್ಯಾನೇಜ್ ಯುವರ್ ಆಕ್ಟಿವಿಟಿ ಅಂತ ಇದೆ. ಲೈಕ್ಸ್, ಕಮೆಂಟ್ಸ್, ನೋಟ್ಸ್, ಟ್ಯಾಗ್ಸ್ ಅಂಡ್ ಸ್ಟಿಕ್ಕರ್ ರೆಸ್ಪಾನ್ಸ್ ಅಂತ ಇದೆ. ಕೆಳಗಡೆ ರಿವ್ಯೂಸ್ ಅಂತ ಇದೆ. ಅದರ ಕೆಳಗಡೆ ನೀವು ಕಾಣ್ತಾ ಇರ್ಬೋದು ರಿಮೂವ್ಡ್ ಅಂಡ್ ಅಚೀವ್ಡ್ ಕಂಟೆಂಟ್ ಅಂತ ಇದೆ. ಸೊ ಇಲ್ಲಿ ರಿಮೂವ್ಡ್ ಆಗಿರುವಂತಹ ಅಥವಾ ರೀಸೆಂಟ್ಲಿ ಡಿಲೀಟ್ ಆಗಿರುವಂತಹ ಪೋಸ್ಟ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ನೀವು ಯಾವ ಪೋಸ್ಟ್ ಅಂಡ್ ರೀಲ್ಸ್ ನ ಡಿಲೀಟ್ ಮಾಡಿರ್ತೀರಲ್ಲ ಅವೆಲ್ಲ ಬಂದು ಇಲ್ಲೇ ಸ್ಟೋರ್ ಆಗೋದು. ಸೊ ನೀವು ಜಸ್ಟ್ ರೀಸೆಂಟ್ಲಿ ಡಿಲೀಟೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಎಷ್ಟು ದಿನದ ಬ್ಯಾಕ್ ನೀವು ಪೋಸ್ಟ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು ಡಿಲೀಟ್ ಮಾಡಿರ್ತಿರಲ್ಲ ಸೊ ಅದು ಕೂಡ ತೋರಿಸುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು 1 ಡೇ ಬ್ಯಾಕ್. ನೀವು ಜಸ್ಟ್ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ನಾನು ಡಿಲೀಟ್ ಮಾಡಿರುವಂತ ರೀಲ್ಸ್ ಇದು. ಸೊ ನೀವು ಕೆಳಗಡೆ ಕಾಣ್ತಾ ಇರ್ಬೋದು 3 ಚುಕ್ಕಿ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಡಿಲೀಟ್ ಅಂಡ್ ರೀಸ್ಟೋರ್ ಅಂತ ಇದೆ. ಸೊ ನೀವು ಅದನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಕೂಡ ಮಾಡ್ಬೋದು. ಸೊ ನಾವು ರೀಸ್ಟೋರ್ ಮಾಡ್ಬೇಕಲ್ವಾ, ಸೊ ಹಾಗಾಗಿ ಸೊ ರೀಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ರೀಸ್ಟೋರ್ ರೀಲ್ಸ್ ಅಂತ. ಸೊ ರೀಸ್ಟೋರ್ ಅಂಡ್ ಕ್ಯಾನ್ಸಲ್ ಅಂತ ಇದೆ. ಸೊ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಅಪ್ಡೇಟ್ ಆಗುತ್ತೆ. ಇವಾಗ ಕಂಪ್ಲೀಟ್ ಆಗಿ ಬಂದು ರೀಸ್ಟೋರ್ ಅಲ್ಲಿ ಕುತ್ಕೊಂಡಿರುತ್ತೆ. ಅಂದ್ರೆ ನೀವು ಮೊದಲು ಎಲ್ಲಿ ಅಪ್ಲೋಡ್ ಮಾಡಿರ್ತೀರೋ ಅಲ್ಲಿ ಬಂದು ಕುತ್ಕೊಂಡಿರುತ್ತೆ. ಜಸ್ಟ್ ನೀವು ಬ್ಯಾಕ್ ಹೋಗ್ತಾ ಹೋಗಿ ಇಲ್ಲಿ ಕಾಣ್ತಾ ಇರ್ಬೋದು ಜಸ್ಟ್ ನೀವು ಒಂದ್ಸಲ ಸ್ವೈಪ್ ಮಾಡಿ ನೋಡಿ. ಇವಾಗ ಪೋಸ್ಟ್ ಬಂದು ಇಲ್ಲಿ ಮತ್ತೆ ಬ್ಯಾಕಪ್ ಆಯ್ತು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.